ಚಿಕನ್ ರಸಂ ಮಾಡೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ ಚಿಕನ್ನ ಕುದಿಸ್ತಾ ಇದ್ದಾರೆ. ಅದ್ರ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪಿನ ಹಾಕಿಬಿಟ್ಟು ಅದನ್ನ ಚಿಕನ್ ನೀರನ್ನ ಮಾಡಿಟ್ಕೋತಾ ಇದ್ದಾರೆ. ಅದ್ರಲ್ಲಿ ರಸಂ ಮಾಡ್ತಾರೆ. ಆವಾಗಲೇ ಹೇಳಿದೆ ಚಿಕನ್ನ ಬೇಯಿಸಿರೋ ನೀರಲ್ಲಿ ರಸಂ ಮಾಡ್ತಾ ಇರೋದು. ಚಿಕನ್ ರಸಂ ಅಂತಾರೆ ಇದಕ್ಕೆ. ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕೋತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಟ್ನಿ, ಅದಕ್ಕೆ ಸ್ವಲ್ಪ ಚಿಕನ್ ಪೌಡರ್, ಚಿಕನ್ ಮಸಾಲ ಪೌಡರ್, ಎರಡು ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಂಬಾರ್ ಪೌಡರ್, ಇದಕ್ಕೆ ಚಿಕನ್ನಲ್ಲಿ ಕುದಿಸಿರೋ ನೀರನ್ನ ಇದ್ರ ಹಾಕೋಬೇಕು. ರಸಮ್ ರೆಡಿ ಆಗುತ್ತೆ ನೋಡಿ, ಟೇಸ್ಟಿಯಾಗಿರೋದು ರಸಮ್ ರೆಡಿ ಆಯಿತು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಚಿಕನ್ ರಸಮ್ ರೆಡಿ ಆಗಿದೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.